ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಬುಲೆಟ್ ಫಾರ್ ಯೂಟ್ಯೂಬ್ ಚಾನಲ್. ಗೆಳೆಯರೆ, ಇದು ಮನೆ ಆಗಿರುತ್ತೆ. ಮನೆ ತೋರಿಸೋಕ್ಕಿಂತ ಮುಂಚೆ ಇದೆಲ್ಲಿದೆ ಅಂತ ಹೇಳ್ತೀನಿ. ಶ್ರೀವರಿ ಗ್ರಾಷಿಯಸ್ ಅಂತ ಏನಿದೆಯಲ್ವ, ಅಪಾರ್ಟ್ಮೆಂಟು ಪಕ್ಕದಲ್ಲೇ ಇರುವಂತಹ ಮನೆ ಇದ್ದಾಗಿರುತ್ತೆ. ಇದು ಟೋಟಲ್ 900 ಸ್ಕ್ವೇರ್ ಫೀಟ್ ಕಾರ್ಪೆಟ್ ಏರಿಯಾ ಇರುತ್ತೆ. ನಿಮಗೆ ಆಂಜನಪುರ 9 ಬ್ಲಾಕ್ ಗೊತ್ತಿರ್ಬೋದು, ಅಲ್ಲಿ ಈ ಮನೆ ಬರುತ್ತೆ. ವೆಸ್ಟ್ ಫೇಸ್ ಗೇಟು, ನಾರ್ತ್ ಫೇಸ್ ಮೇನ್ ಡೋರು, ಹೆವಿ ಲಕ್ಸುರಿ ಲ್ಯಾವಿಶ್ ಇಂಡಿಪೆಂಡೆಂಟ್ ಟ್ರಿಪ್ಲೆಕ್ಸ್ ಮನೆ ಇದ್ದಾಗಿರುತ್ತೆ. ವಿತ್ ಲಿಫ್ಟ್ ಹೊಂದಿರುತ್ತೆ. ಈ ಮನೆಯ ವಿಶೇಷತೆ ಏನಂತಂದರೆ, ಅಪಾರ್ಟ್ಮೆಂಟ್ ಪಕ್ಕದಲ್ಲಿರೋದ್ರಿಂದ ವೆಸ್ಟ್ ಫೇಸು ಮತ್ತು ನಾರ್ತ್ ಫೇಸು ಮತ್ತು ಈಸ್ಟ್ ಫೇಸು 3 ಕಡೆಯಿಂದನೂ ತುಂಬ ವೆಂಟಿಲೇಷನ್ ಈ ಮನೆಗೆ ಸಿಗುತ್ತೆ. ರಸ್ತೆ ಬಗ್ಗೆ ಹೇಳಬೇಕನ್ನೋ ಹಾಗಿದ್ರೆ, ನಮಗೆ 40 ಅಡಿ ವೈಡ್ ರಸ್ತೆ ಸಿಗುತ್ತೆ. ಮೇನ್ ರೋಡು ತುಂಬಾ ಹತ್ತಿರ, ಬನ್ನರಘಟ್ಟ ಮೆಟ್ರೋ ಸ್ಟೇಷನ್ ತುಂಬಾ ಹತ್ತಿರ. ಈ ಅಪಾರ್ಟ್ಮೆಂಟು ನೀವು ಗೂಗಲಲ್ಲಿ ಹಾಕ್ಕೊಂಡ್ರೆ ಸೀದಾ ಮನೆ ಹತ್ರನೇ ಬರ್ತೀರಾ. ರಸ್ತೆ ಬಂದು ಮನೆ ಆಪೋಸಿಟೇ 30 ಅಡಿ ಸಿಗುತ್ತೆ. ಇನ್ನೂ ಕ್ಲಿಯರಾಗಿ ನಿಮಗೆ ಅಡ್ರೆಸ್ ತೋರಿಸ್ಬೇಕನ್ನೋ ಹಾಗಿದ್ರೆ ನೋಡ್ಕೊಳ್ಳಿ. ಲಾಲ್ ಬಹದ್ದೂರ್ ಶಾಸ್ತ್ರಿ ನಗರ, ಆಂಜನಪುರ 11 ಬ್ಲಾಕು. ಪಾರ್ಕು ಇಲ್ಲಿ ಮನೆ ಆಪೋಸಿಟೇ ಸಿಗುತ್ತೆ. ಒಂದು ಪ್ರೈಮ್ ಲೊಕೇಶನ್ ಅಂತಲೇ ಹೇಳ್ಬೋದು ಗೆಳೆಯರೆ. ಇದು ವೆಸ್ಟ್ ಫೇಸ್ ಫ್ರಂಟ್ ಎಲಿವೇಷನ್ ಆಗಿರುತ್ತೆ. ಸ್ಟ್ರಕ್ಚರ್ ಪೇಂಟಿಂಗ್ ಮೇಲ್ಗಡೆ ಎಲ್ಲ ಕೊಟ್ಟಿದ್ದಾರೆ. ವಿಂಡೋಗಳಿಗೆ ಎಸ್ಪೆಷಲಿ ಆರ್ಕಿಟೆಕ್ಚರಿಂದ ಮಾಡಿರುವಂತಹ ಫ್ರಂಟ್ ಎಲಿವೇಷನ್ ಇದಾಗಿರುತ್ತೆ. ವಾಲ್ ಕ್ಲೈನಿಂಗೆಲ್ಲ ಗ್ರಾನೈಟು, ಪ್ಲ್ಯಾಂಟರ್ ಬಾಕ್ಸ್ ಎಲ್ಲ ಕೊಟ್ಟಿದ್ದಾರೆ. ಮನೆ ಹೆಸರು ಬರಿಬೋದು ಅಲ್ಲಿ. ಮತ್ತು CNC ಕಟ್ಟಿಂಗು SS ಗೇಟ್ ಕೊಟ್ಟಿದ್ದಾರೆ. ಅದಕ್ಕೆ ಫಂಡರ್ ಮ್ಯಾಕ್ಸ್ನ ಅಟ್ಯಾಚ್ ಮಾಡಿಕೊಟ್ಟಿದ್ದಾರೆ. ಇಲ್ಲಿ ನೋಡಿ, ಈ ಕರ್ವಿಂಗ್ ಇದೆಯಲ್ವ, ಇದು ಗ್ರಾನೈಟಲ್ಲಿ ಕಟ್ಟಿಂಗ್ ಮಾಡಿ ಕೊಟ್ಟಿರುವಂಥದ್ದು. ಈ ಥರ ಫ್ರಂಟ್ ಎಲಿವೇಷನ್ ಲುಕ್ಕು ಎಲ್ಲೂ ಸಿಗೋದಿಲ್ಲ. ಚೆನ್ನಾಗಿದೆ. 900 ಸ್ಕ್ವೇರ್ ಫೀಟಲ್ಲಿ ನಿಮಗೆ 3 ಕಡೆ ವೆಂಟಿಲೇಷನ್ ಸಿಗುವಂತಹ ಮನೆ ಇದಾಗಿರುತ್ತೆ. ಒಳಗಡೆ ಹೋಗೋಣ. SS ಗೇಟು, ಯಾರು SS ಗೇಟ್ ಕೂಡ ಕೊಡೋದಿಲ್ಲ. ಕ್ವಾಲಿಟಿಯಲ್ಲಿ ಎಲ್ಲೂ ಕಾಂಪ್ರಮೈಸ್ ಆಗೋಲ್ಲ, ಅಷ್ಟು ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಫ್ಲೋರಿಂಗ್ ಬಂದು 1x1 ಸೆರಾಮಿಕ್ ಟೈಲ್ಸು. 3 ಅಥವಾ 4 ಕಾರ್ಗಳನ್ನ ನಿಲ್ಲಿಸ್ಕೋಬೋದು, ಅಷ್ಟು ಸ್ಪೇಷಿಯಸ್ ಜಾಗ ಮಾಡಿಕೊಟ್ಟಿದ್ದಾರೆ. ಸುತ್ತ ನಿಮಗೆ MS ರೇಲಿಂಗ್ಸ್ ಕೂಡ ಮಾಡಿದ್ದಾರೆ. 2x4 ವೆಟ್ರಿಫೈಡ್ ಟೈಲ್ಸ್ ಸುತ್ತ ಇದೆ. ಇಲ್ಲೇ ನೋಡ್ಬೋದು, ಹಿಂದ್ಗಡೆನೂ ಅಪಾರ್ಟ್ಮೆಂಟ್ ಇದೆ, ಪಕ್ಕದಲ್ಲೂ ಅಪಾರ್ಟ್ಮೆಂಟ್ ಇದೆ. 24 hours ವಾಚ್ಮೆನ್ ಫೆಸಿಲಿಟಿ ಆ ಅಪಾರ್ಟ್ಮೆಂಟಿಗೆ ಸಿಗೋದ್ರಿಂದ ಇಲ್ಲೂ ಕೂಡ ಆ ರೂಲ್ಸ್ ಅಪ್ಲೈ ಆಗುತ್ತೆ. ಚೆನ್ನಾಗಿದೆ. ಲಿಫ್ಟ್ ಪ್ರಾವಿಷನ್ ಇಲ್ಲಿದೆ. ನಿಮಗೆ ಬೋರ್ವೆಲ್ಲು, ಸಂಪು ಮಾಡಿಕೊಟ್ಟಿದ್ದಾರೆ. ಓಕೆ, ಪರ್ಮನೆಂಟ್ ಎಲೆಕ್ಟ್ರಿಕ್ ಮೀಟರ್ ಇಲ್ಲಿದೆ. ಮತ್ತು EV ವೆಹಿಕಲ್ಸ್ಗಳಿದ್ರೆ ನಿಮ್ಮ ಹತ್ರ ಚಾರ್ಜಿಂಗ್ ಮಾಡ್ಕೊಳ್ಳೋದಕ್ಕೆ ಸರ್ಕ್ಯೂಟ್ ಇದೆ. ಇಲ್ಲಿ UPS ಪಾಯಿಂಟು, ಗ್ಯಾಸ್ ಪ್ರಾವಿಷನ್ ಇಲ್ಲಿದೆ. POP ಫಾಲ್ ಸೀಲಿಂಗು, ಸರಿನಾ? ಕಾವೇರಿದು ಅಲ್ಲಿ ಡೌನಲ್ಲಿ ಬರುತ್ತೆ. ಸುತ್ತ ನೀವು ಪ್ಲ್ಯಾಂಟರ್ ಬಾಕ್ಸ್ನ ಯೂಸ್ ಮಾಡ್ಕೋಬೋದು. ಗಿಡ ಎಲ್ಲ ಹಾಕ್ಕೊಳ್ಳೋದಕ್ಕೆ ಪ್ರಾವಿಷನ್ ಮಾಡಿದ್ದಾರೆ. ಕಾಮನ್ ಟಾಯ್ಲೆಟು ಒಂದು ಕೂಡ ಸಿಗುತ್ತೆ ಸ್ಟೇರ್ಕೇಸ್ ಕೆಳಗಡೆಗೆ. ಇದೊಂದು ಗ್ರೌಂಡ್ ಫ್ಲೋರಲ್ಲಿ ಇರುವಂಥದ್ದು. ಮೇಲ್ಗಡೆ ಹೋಗೋಣ. ಸ್ಲಿಪ್ಪರ್ ಇಲ್ಲೇ ಬಿಟ್ಟು ಹೋಗಬೇಕು. ನೋಡಿ, ನಿಮಗೆ 3.5 ಅಡಿ ವೈಡಾಗಿ ಸ್ಟೇರ್ಕೇಸ್ ಕೊಟ್ಟಿದ್ದಾರೆ. ಲಪೋತ್ರ ಆ್ಯಂಟಿ ಸ್ಕಿಡ್ ಗ್ರಾನೈಟು ಮತ್ತು 304 ಗೇಜ್ SS ರೇಲಿಂಗ್ಸ್ ಕೊಟ್ಟಿದ್ದಾರೆ. ವಾಲ್ ಕ್ಲೈಂಡಿಂಗ್ ಎಲ್ಲ ನಿಮಗೆ ಗ್ರಾನೈಟ್ ಸಿಗುತ್ತೆ. ಓಕೆ, ಪಕ್ಕ ವಾಸ್ತು ಇರುವಂತಹ ಮನೆ ಇದ್ದಾಗಿರುತ್ತೆ. ವಾಯು ಮೂಲೆಯಲ್ಲಿ ಮೆಟ್ಲು ಬರಬೇಕು, ಹಾಗಾಗಿ ಇಲ್ಲೇ ಇಟ್ಟಿದ್ದಾರೆ. ಅದು ಎಸ್ಪೆಷಲಿ ಇಷ್ಟ ಆಯ್ತು ನನಗೆ. ಎಲ್ಲ ಸುತ್ತ ವಾಲ್ ಕ್ಲೈಂಡಿಂಗು ಗ್ರಾನೈಟು. ಸೇಫ್ಟಿ ಇರಲಿ ಅನ್ನೋಕ್ಕೋಸ್ಕರ SS ರೇಲಿಂಗ್ಸ್ನ ಮಾಡಿಕೊಟ್ಟಿದ್ದಾರೆ. ನೋಡಿ, ಅಪಾರ್ಟ್ಮೆಂಟು ಓಪನ್ ಮಾಡ್ತಾ ಇದ್ದಂಗೆ ಯಾವುದು ಡಿಸ್ಟರ್ಬೆನ್ಸ್ ಇಲ್ಲ ಕಣ್ರಿ. ಡೋರ್ 24 hours ಬೇಕಾದ್ರೆ ಓಪನ್ ಮಾಡ್ಕೋಬೋದು ನೀವು, ಆ ಥರ ಇದೆ. PVC ಫಾಲ್ ಸೀಲಿಂಗು. ಮೇನ್ ಡೋರು ನಾರ್ತ್ ಫೇಸ್ ಇರುತ್ತೆ. ವಾಸ್ಕಲೆಲ್ಲ 8 ಇಂಚಸ್ಸು. ಎಂಟ್ರಿ ಆಗ್ತದಂಗೆ ಹಾಲು. ನಾನು ನಿಮಗೆ ಡೋರ್ನ ತೋರಿಸ್ಕೊಡ್ತೀನಿ ಒಳಗಡೆ ಹೋದ್ಮೇಲೆ. ಫ್ಲೋರಿಂಗು ಇಟಾಲಿಯನ್ ಮಾರ್ಬಲ್ ಆಗಿರುತ್ತೆ. ಲಕ್ಸುರಿ ಒಂದು ಹಾಲ್ನ ಲುಕ್ಕು ಈ ಹೊರಗಡೆಯಿಂದನೇ ನೀವು ನೋಡ್ಬೋದು ಹೇಗಿದೆ ಅಂತ. ಆಪೋಸಿಟೇ ನೋಡ್ತಾ ಇದ್ದೀರಾ, ಒಂದು TV ಯೂನಿಟ್ ಇದೆ. ಅಕ್ರಾಲಿಕ್ ಲ್ಯಾಮಿನೇಷನ್ ಮಾಡಿದ್ದಾರೆ. ರಾಫ್ಟರ್ ವಾಲ್ ಕ್ಲೈಂಡಿಂಗ್ ಸಿಗುತ್ತೆ.
ಫಾಲ್ ಸೀಲಿಂಗ್ ಎಲ್ಲ ವಿನಿಯರ್ ಲ್ಯಾಮಿನೇಟೆಡು ಇಂಟೀರಿಯರ್ ವರ್ಕ್ ಫಾಲ್ ಸೀಲಿಂಗ್ ಆ್ಯಂಡ್ POP. ಒಂದು ಫ್ಯಾನ್ಸಿ ಲೈಟಿಂಗ್ ಎಲ್ಲ ಇನ್ಸ್ಟಾಲ್ ಮಾಡಿರುವಂಥದ್ದು. ಸ್ಟೇರ್ ಕೇಸ್ ಇದೆ ಮೇಲ್ಗಡೆ ಬೆಡ್ರೂಮ್ಗಳಿಗೆ ಹೋಗೋದಕ್ಕೆ. ಹಾಗೆ ಈ ಕಡೆ ಕವರ್ ಮಾಡಿ ತೋರಿಸಿದರೆ 5x6 ಇರುವಂತಹ ಒಂದು ಟೀಕ್ವುಡ್ ವಿಂಡೋ ಸಿಗುತ್ತೆ ವಿತ್ ಕರ್ಟನ್ ರಾಡ್ ಇದೆ. 2 ಪೈಪ್ಸ್ ಕರ್ಟನ್ ರಾಡು. ಅಲ್ಲಿ ಫೋಟೋ ಫ್ರೇಮ್ ಥರ ಮಾಡಿಕೊಟ್ಟಿದ್ದಾರೆ. ನಿಮ್ಗೆ ಯಾವ ಥರ ಬೇಕು ಆ ಥರ ಇನ್ಸ್ಟಾಲ್ ಮಾಡ್ಕೋಬೋದು. ಸರಿನಾ? ಈಗ TV ಕ್ಯಾಬಿನೆಟ್ಟಿಂದ ಈ ಕಡೆ ಕವರ್ ಮಾಡಿ ತೋರಿಸ್ತೀನಿ. ಇಲ್ಲಿ ನೋಡಿ, ಎಂಟ್ರಿ ಆಗ್ತಾ ಇದ್ದಂಗೆ ಫುಲ್ ವಿನಿಯರ್ ಲ್ಯಾಮಿನೇಟೆಡು. ಅದು ವೈಟ್ ಕಾಣಿಸ್ತಾ ಇರೋದು ಡಿಕೋ ಪೇಂಟ್ ಆಗಿರುತ್ತೆ. ನೀವು ಸೋಫಾ ಸೆಟ್ನ ಅಲ್ಲಿಂದ ಸ್ಟಾರ್ಟ್ ಮಾಡಿದರೆ ಈ TV ವಾಲ್ ಮೌಂಟೇನ್ ಇದೆಯಲ್ಲ ಅಲ್ಲಿವರೆಗೂ L ಶೇಪಲ್ಲಿ ಇಟ್ಕೋಬಹುದು. ಖತರ್ನಾಕ್ ಲಕ್ಸುರಿ ಬಂದಿದೆ. ಎಷ್ಟೋ ಮನೆಗಳಿಗೆ ಈ ಮನೆ ನೋಡಿದ ತಕ್ಷಣ ಕಾಂಪಿಟೇಷನ್ಗೆ ಬರುತ್ತೆ, ಅಷ್ಟು ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಈಗ ಈ ವಿಂಡೋದಿಂದ ನಿಂತ್ಕೊಂಡು ಈ ಕಡೆ ಕವರ್ ಮಾಡಿ ತೋರಿಸ್ತೀನಿ ನೋಡಿ. ಓಕೆ, ಇದು ಸ್ಟೇರ್ ಕೇಸು. ಮೇಲ್ಗಡೆ ಹೋಗೋದಕ್ಕೆ ಟಫನ್ ಗ್ಲಾಸ್ ಹಾಕಿ ಟೀಕ್ವುಡ್ ಪಿಲ್ಲರ್ನ ಕೊಟ್ಟಿದ್ದಾರೆ. ಮತ್ತು ಚೈನ್ ಲಿಂಕಿಗೆಲ್ಲ ವಿನಿಯರ್ ಇಂಟೀರಿಯರ್ ವರ್ಕ್ ಮಾಡಿಕೊಟ್ಟಿದ್ದಾರೆ. ಕೆಳಗಡೆ ಸ್ಟೋರೇಜ್ ಪಾಯಿಂಟ್ ಎಲ್ಲ ಸಿಗುತ್ತೆ. ಇದು ಒಂದು ಹಾಲ್ನ ಲುಕ್ಕು. ಓಕೆನಾ? ಈಗ ಒಂದು ಸ್ವಲ್ಪ ಮೇನ್ ಡೋರ್ ಬಗ್ಗೆನೂ ಹೇಳಿಬಿಡ್ತೀನಿ. ಇದು ಆಫ್ಟರ್ ಫಿನಿಶಿಂಗ್ 2 ಇಂಚಸ್ ಬರುತ್ತೆ ಮೇನ್ ಡೋರು. ಟೀಕ್ವುಡ್ಡಲ್ಲಿ ಮಾಡಿರುವಂಥದ್ದು. ನಿಮಗೆ ಬ್ರಾಸ್ ಎಲ್ಲ ಇನ್ಸ್ಟಾಲ್ ಮಾಡಿದ್ದಾರೆ. ಮತ್ತು ಬಯೋಮೆಟ್ರಿಕ್ಕು, ಪಾಸ್ವರ್ಡು, ಕಾರ್ಡು 3 ಆಕ್ಸಿಸ್ ಕೊಟ್ಟರೆ ಮಾತ್ರ ಲಾಕ್ ವರ್ಕ್ ಆಗುತ್ತೆ. ಅಡುಗೆ ಮನೆ ಹೋಗೋಕ್ಕಿಂತ ಮುಂಚೆ ನಿಮಗೆ ಇಂಟೀರಿಯರ್ ವರ್ಕ್ ಮಾಡಿಕೊಟ್ಟಿದ್ದಾರೆ. ಇದು ಪ್ರೀಮಿಯಂ ಲುಕ್ ಬಂದಿದೆ, ಡೌಟೇ ಇಲ್ಲ. ಹಾಗೆ ಈ ಡೋರ್ ಹಿಂದ್ಗಡೆಗೆ ನಮಗೆ ಲಿಫ್ಟ್ ಪ್ರಾವಿಷನ್ನ ಮಾಡಿಕೊಟ್ಟಿರುವಂಥದ್ದು. ಲಿಫ್ಟ್ ಇಲ್ಲಿ ಸಿಗುತ್ತೆ. ಲಿಫ್ಟಿಗೂ ಅಷ್ಟೇ ಬಯೋಮೆಟ್ರಿಕ್ ಇರುತ್ತೆ, ಪಾಸ್ವರ್ಡ್ ಇರುತ್ತೆ ಆ್ಯಂಡ್ ಕಾರ್ಡ್ ಇರುತ್ತೆ. ಇದೊಂದು ಅಡುಗೆ ಮನೆ ನನ್ನ ಬಲಭಾಗದಲ್ಲಿ ಬರುತ್ತೆ ಮತ್ತು ಎಡಭಾಗದಲ್ಲಿ ಲಿಫ್ಟ್ ಪ್ರಾವಿಷನ್ನ ಮಾಡಿಕೊಟ್ಟಿದ್ದಾರೆ. ಎಲ್ಲ ಇಂಟೀರಿಯರ್ ವರ್ಕು ಕ್ವಾಲಿಟಿ ಮಾತ್ರ ಚೆನ್ನಾಗಿ ಬಂದಿದೆ. ಅದು ಮಾಡಿದಾರೋ ಇಲ್ಲೋ ಅನ್ನೋ ಥರ ಕಾಣಿಸ್ತಾ ಇದೆ. ನಿಮ್ಗೆ ವೆಂಟಿಲೇಷನ್ಗೆ ಇಲ್ಲಿ ಒಂದು ವಿಂಡೋ ಇದೆ ವಿತ್ ಕರ್ಟನ್ ರಾಡು. ಪೂಜಾ ರೂಮ್ ತೋರಿಸಿ ಆಮೇಲೆ ಅಡುಗೆ ಮನೆಯನ್ನು ತೋರಿಸ್ಕೊಡ್ತೀನಿ. ಇದೆಲ್ಲ CNC ಕಾರ್ವಿಂಗ್ ಆಗಿರುತ್ತೆ ವಿತ್ತು ಡಬಲ್ ಡೋರು. ಇಲ್ಲಿ ಇಬ್ಬರು ಕುತ್ಕೊಂತು ಪೂಜೆನ ಮಾಡ್ಬೋದು. ಫುಲ್ ಇಟಾಲಿಯನ್ ಮಾರ್ಬಲ್ ಫ್ಲೋರಿಂಗ್ ಕೊಟ್ಟಿದ್ದಾರೆ. ಟ್ರಾನ್ಸ್ಪರೆಂಟ್ ಇಟಾಲಿಯನ್ ಮಾರ್ಬಲ್. ಅದು ಹಿಂದ್ಗಡೆ LED ಲೈಟ್ ಹಾಕಿದ್ರು ಕೂಡ ನಿಮಗೆ ರಿಫ್ಲೆಕ್ಟ್ ಆಗುತ್ತೆ. CNC ಕಟ್ಟಿಂಗು, ವಿನಿಯರ್ ಫಾಲ್ ಸೀಲಿಂಗ್ ಸಿಗುತ್ತೆ. ಅಚ್ಚುಕಟ್ಟಾಗಿ ಫಿನಿಶಿಂಗ್ ಮಾಡಿ ಕೊಟ್ಟಿರುವಂತಹ ಪೂಜಾ ರೂಮ್ ಇದ್ದಾಗಿರುತ್ತೆ ಗೆಳೆಯರೆ. ಮತ್ತು ಅಡುಗೆ ಮನೆ. ಈ ಫ್ಯಾನ್ ಕೆಳಗಡೆಗೆ ಡೈನಿಂಗ್ ಟೇಬಲ್ನ ಮಾಡ್ಕೋಬಹುದು. ಇಲ್ಲೇನು ಸ್ಕ್ವೇರ್ ಕಾಣಿಸ್ತಿದೆ, ಇಲ್ಲಿ 4ರಿಂದ 6 ಚೇರ್ ಇರುವಂತಹ ಡೈನಿಂಗ್ ಟೇಬಲ್ನ ಇಟ್ಕೋಬಹುದು. ಇಲ್ಲಿ ನಿಮಗೆ ಸ್ಟ್ರೈಟ್ ಹೋಗಿ ಸ್ವಲ್ಪ ಮುಂದ್ಗಡೆಗೆ ರೈಟ್ ತೊಗೊಂಡಿರೋದ್ರಿಂದ L ಶೇಪ್ ಕಿಚನ್ ಸ್ಲ್ಯಾಬ್ನ ಕೊಟ್ಟಿದ್ದಾರೆ. ಎಲ್ಲ ಅಕ್ರಾಲಿಕ್ ಲ್ಯಾಮಿನೇಷನಲ್ಲಿ ಮಾಡಿಕೊಟ್ಟಿರುವಂತಹ ವಾರ್ಡ್ರೋಬರು, ಡ್ರಾಯರ್ಗಳಾಗಿರುತ್ತೆ ವಿತ್ ಪ್ರೊಫೈಲ್ ಲೈಟು. ಹಿಂದ್ಗಡೆ ಲೈಫ್ ಲಾಂಗ್ ಸೆಟ್ ಬ್ಯಾಕ್ ಸಿಗುತ್ತೆ. ವೆಂಟಿಲೇಷನ್ನು ಮೇಲ್ಗಡೆಯಿಂದ ಕ್ಲೀನಾಗಿ ತೋರಿಸ್ಕೊಡ್ತೀನಿ. ನೀವು ಫ್ರಿಡ್ಜ್ ಈ ಕಡೆಯೂ ಇಟ್ಕೋಬಹುದು ಅಥವಾ ಇಲ್ಲೂ ಆಪ್ಷನ್ ಇದೆ, ಇಲ್ಲೂ ಇಟ್ಕೋಬಹುದು. ನಿಮಗೆ ಕ್ವಾಡ್ಸ್ ಆಗಿರುತ್ತೆ ಅದು ಸ್ಲ್ಯಾಬು. ಎಲ್ಲ ಸಾಫ್ಟ್ ಕ್ಲೋಸ್ ಟ್ಯಾಂಡಮ್ ಬಾಕ್ಸ್ಗಳು ಹೇಳಿದ್ದೀನಿ. ವೆಂಟಿಲೇಷನ್ಗೆ ಅಲ್ಲೂ ಕೂಡ ಒಂದು ವಿಂಡೋ ಇದೆ. ಚಿಮ್ನಿ ಪಾಯಿಂಟು ಅಲ್ಲಿದೆ. ನಿಮಗೆ ಗ್ಯಾಸ್ನ ಇಟ್ಕೊಳ್ಳೋದಕ್ಕೆ ಇಲ್ಲಿ ಇನ್ಬಿಲ್ಟ್ ವಾಟರ್ ಪ್ಯೂರಿಫೈ ಸಿಗುತ್ತೆ. ಮತ್ತು ಪ್ಯಾಂಟ್ರಿ ಯೂನಿಟು ಅಲ್ಲಿದೆ. ಓಪನ್ ಮಾಡಿದ ತಕ್ಷಣ ಒಳಗಡೆ ಮೂವಬಲ್ ಪ್ಯಾಂಟ್ರಿ ಯೂನಿಟ್ ಸಿಗುತ್ತೆ. ಈ ಇಂಟೀರಿಯರ್ ವರ್ಕ್ ಪಕ್ಕದಲ್ಲಿ ಅಲ್ಲೇನು ಸ್ವಿಚ್ ಬೋರ್ಡ್ ಕಾಣಿಸ್ತಿದೆಯಲ್ಲ, ಗ್ಯಾಸ್ನ ಅಲ್ಲಿ ಇಟ್ಕೋಬಹುದು. ಇನ್ನು POP ಫಾಲ್ ಸೀಲಿಂಗು, ಪ್ರೊಫೈಲ್ ಲೈಟು ತುಂಬ ಎಲಿಗೆಂಟಾಗಿ ಕಾಣಿಸ್ತಾ ಇದೆ. ಪ್ರತಿಯೊಂದು ಡೋರ್ಗಳು ಟೀಕ್ವುಡ್ಡಿಂದೇ ಆಗಿರುತ್ತೆ. ಇಲ್ಲಿ ಒಂದು ಯುಟಿಲಿಟಿ ಕೂಡ ಮಾಡಿಕೊಟ್ಟಿದ್ದಾರೆ. ಯುಟಿಲಿಟಿದಲ್ಲಿ ನಿಮಗೆ ಪಾತ್ರೆ ಎಲ್ಲ ತೊಳ್ಕೊಬೋದು. ಇಲ್ಲಿ ಅದಕ್ಕೆ ಏನು ಬೇಕು ಸೌಲಭ್ಯ ಎಲ್ಲ ಒದಗಿಸ್ಕೊಟ್ಟಿದ್ದಾರೆ. ಮತ್ತು ವೆಂಟಿಲೇಷನ್ಗೆ 1/4 ಇರುವಂತಹ ಬಿಗ್ ವಿಂಡೋ ಸಿಗುತ್ತೆ. ವಿಟರ್ಫೆಟಲ್ಸ್ ವಾಲ್ ಕ್ಲೈನಿಂಗ್ ಎಲ್ಲ ಸಿಗುತ್ತೆ ನಿಮಗೆ ಇಲ್ಲಿ. ಹಾಗೆ
ಈ ಯುಟಿಲಿಟಿದಲ್ಲಿ ಒಂದು ಕಾಮನ್ ಆಗಿ ಟಾಯ್ಲೆಟ್ ಸಿಗುತ್ತೆ. ಇಲ್ಲಿ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಮನೇನ. ಓಕೆ ಗೆಳೆಯರೆ, ಈ ಯುಟಿಲಿಟಿನ ನಿಂತ್ಕೊಂಡು ನೋಡಿದರೆ ಅಡುಗೆ ಮನೆ ಈ ಥರ ಇದೆ. ನೆಕ್ಸ್ಟ್ ಲೆವೆಲ್ ಬಂದಿರುವಂತಹ ಮನೆ ಇದ್ದಾಗಿರುತ್ತೆ. ಇದಿಷ್ಟು ಫಸ್ಟ್ ಫ್ಲೋರಲ್ಲಿ ಇರುವಂಥದ್ದು ಸೌಲಭ್ಯ ಈ ಮನೆದು. ಬೆಡ್ರೂಮ್ಗಳೆಲ್ಲ ತೋರಿಸ್ಕೊಡ್ತೀನಿ. ಈ ಮನೆಯ ಪ್ರೈಸ್ ನಾನು ವಿಡಿಯೋ ಕೊನೆಯಲ್ಲಿ ಅಂದರೆ ಲಾಸ್ಟಲ್ಲಿ ಹೇಳಿರ್ತೀನಿ, ದಯವಿಟ್ಟು ವಾಚ್ ಮಾಡಿ. ಟೀಕ್ವುಡ್ ಪಿಲ್ಲರ್ ಕೊಟ್ಟಿದ್ದಾರೆ. ಟಫ್ ಆ್ಯಂಡ್ ಗ್ಲಾಸು 10 mm ಆಗಿರುತ್ತೆ. ಹ್ಯಾಂಡ್ ಗ್ರಾಬರ್ ಎಲ್ಲ ನಿಮಗೆ ಟೀಕ್ವುಡ್ಡಿಂದು. ಸ್ಟೇರ್ಕೇಸ್ ಇಟಾಲಿಯನ್ ಮಾರ್ಬಲ್ಲು. ಎಲ್ಲ ಈ ವೈಟ್ ವಾಲ್ ಏನು ಕಾಣಿಸ್ತಿದೆಯಲ್ಲ ನಿಮಗೆ ಡಿಕೋ ಪೇಂಟಿಂದಾಗಿರುತ್ತೆ. ಈ ಲೈಟಿಂಗ್ ಸಿಸ್ಟಮಿಗೆಲ್ಲ ರಿಮೋಟ್ ಕಂಟ್ರೋಲರ್ ಇದೆ. ನೀವು ಎಲ್ಲಿ ಬೇಕಾದ್ರೂ ಅಪ್ಲೈ ಮಾಡ್ಬೋದು. ಎಲ್ಲ ಲೈಟ್ಗಳಿಗೂ ರಿಮೋಟ್ ಕಂಟ್ರೋಲರ್ ಇರುತ್ತೆ. ನೋಡಿ, ಆ ಒಂದು ಲೈಟ್ ಹಾಕಿರೋದ್ರಿಂದ ಇಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಎಲ್ಲ ಡಿಕೋ ಪೇಂಟು ಫೋಟೋ ಫ್ರೇಮ್ ಥರ ಮಾಡಿಕೊಟ್ಟಿದ್ದಾರೆ. ನೀವು ಹೇಗಾದರೂ ಕನೆಕ್ಷನ್ ಮಾಡ್ಕೋಬೋದು. ನಮಗೆ ಲಿಫ್ಟು ಸ್ಟಾರ್ಟಿಂಗ್ ಸಿಗುತ್ತೆ. CNC ಕಟ್ಟಿಂಗು ಆ್ಯಂಡ್ ವಿನಿಯರ್ ಇಂಟೀರಿಯರ್ ವರ್ಕ್ ಮಾಡಿರುವಂತಹ ಫಾಲ್ ಸೀಲಿಂಗ್ ಸಿಗುತ್ತೆ. ಎರಡು ಭಾಗದಲ್ಲಿ ಮಾಸ್ಟರ್ ಬೆಡ್ರೂಮ್ ಇದೆ. ರೈಟ್ ಸೈಡಲ್ಲಿ ಚಿಲ್ಡ್ರನ್ ಬೆಡ್ರೂಮ್ ಇದೆ. ಈ ಎರಡರ ಮಧ್ಯದಲ್ಲಿ ನೋಡಿ ಇಂಟೀರಿಯರ್ ವರ್ಕ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ರೀ. ಇದು 900 ಸ್ಕ್ವೇರ್ ಫೀಟಲ್ಲಿ ಕಟ್ಟಿಲ್ಲ ಅನ್ನೋ ಥರ ಫೀಲ್ ಆಗುತ್ತೆ. 30-40 ಮನೆ ಥರ ನಿಮಗೆ ಫೀಲ್ ಆಗಬಹುದು. ಸರಿನಾ? ಇದೊಂದು ಮಾಸ್ಟರ್ ಬೆಡ್ರೂಮು ಡೋರು. ಎಲ್ಲ ಟೀಕ್ವುಡ್ಡಲ್ಲಿ ಮಾಡಿಕೊಟ್ಟಿದ್ದಾರೆ. ಯುರೋಪ ಹ್ಯಾಂಡಲ್ಗಳಾಗಿರುತ್ತೆ. ಎಂಟ್ರಿ ಆಗ್ತಾಯಿದ್ದಂಗೆ ನೋಡಿ, ಅಲ್ಲಿ ಆಪೋಸಿಟ್ ಕಾಣಿಸ್ತಾ ಇರೋದು ಡ್ರೆಸ್ಸಿಂಗ್ ಕ್ಯಾಬಿನೆಟು. ತೋರಿಸ್ಕೊಡ್ತೀನಿ ಒಳಗಡೆ ಹೋಗಿ. ಇದು ಮಾಸ್ಟರ್ ಬೆಡ್ರೂಮ್. ಮಾಸ್ಟರ್ ಬೆಡ್ರೂಮಲ್ಲಿ ನಿಮಗೆ ಕಿಂಗ್ ಸೈಜ್ ಕಾಟ್ನ ಕೊಟ್ಟಿದ್ದಾರೆ. ಎಲ್ಲ ಚಾರ್ಕೋಲ್ ಶೀಟ್ ಆಗಿರುತ್ತೆ. ಓಕೆ ನೋಡಿ, ಇವಾಗ ಕವರ್ ಮಾಡಿ ತೋರಿಸ್ತೀನಿ. ಒಂದು ಕಿಂಗ್ ಸೈಜ್ ಕಾಟು, ಹೈಡ್ರಾಲಿಕ್ ಲಿಫ್ಟ್ ಆಗಿರುತ್ತೆ. ಹೆಡ್ ಬೋರ್ಡ್ ಎಲ್ಲ ಇರುತ್ತೆ. ಓಪನ್ ಡೋರ್ ವಾರ್ಡ್ರೋಬರು ಮತ್ತು ಓವರ್ ಹೆಡ್ ವಾರ್ಡ್ರೋಬರು. ಸೇಮ್ ಕೆಳಗಡೆ ಏನು ವಿಂಡೋ ಇತ್ತಲ್ವ 5x6 ಅದೇ ಬಿಗ್ ವಿಂಡೋ ನಿಮಗೆ ಸಿಗುತ್ತೆ. ಫಾಲ್ ಸೀಲಿಂಗ್ ಎಲ್ಲ ಚಾರ್ಕೋಲ್ ಶೀಟ್. ಅದು ಕಾಸ್ಟ್ಲಿ, ವಿನರ್ಗಿಂತ ಕಾಸ್ಟ್ಲಿ. ಅದು ನಿಮಗೆ ಇನ್ಸ್ಟಾಲ್ ಮಾಡಿಕೊಟ್ಟಿದ್ದಾರೆ ವಿತ್ ಫ್ಯಾನು. ವಾಲ್ ಕ್ಲ್ಯಾಂಡಿಂಗ್ ಎಲ್ಲ ಇಂಟೀರಿಯರ್ ವರ್ಕು. ಇದು ಮತ್ತು ಇದು ರಾಫ್ಟರ್ ಆಗಿರುತ್ತೆ. ಒಂದು ಮೂನ್ ಶೇಪಲ್ಲಿ ಕೊಟ್ಟಿದ್ದಾರೆ. ಮತ್ತು ಇಲ್ಲಿ TV ಯೂನಿಟು. ಆ ಡೋರ್ ಹಿಂದ್ಗಡೆಗೆ ನಮಗೆ ಬಾತ್ರೂಮ್ ಇದೆ. ಈ ಡೋರು ಬಾಲ್ಕನಿದಾಗಿರುತ್ತೆ. ಆ ಡೋರ್ ಪಕ್ಕದಲ್ಲೇ ಡ್ರೆಸ್ಸಿಂಗ್ ಕ್ಯಾಬಿನೆಟು. ಇದೊಂದು ಮಾಸ್ಟರ್ ಬೆಡ್ರೂಮು ಲುಕ್ಕು. ಬಾಲ್ಕನಿಗಳು ಒಂದೊಂದು ಎಷ್ಟು ದೊಡ್ಡದಾಗಿದೆ ಅಂತಂದರೆ ಪಾರ್ಟಿಗಳು ಮಾಡ್ಬೋದು ಕೂತ್ಕೊಂಡು. ಟಫ್ ಆ್ಯಂಡ್ ಗ್ಲಾಸ್ ಇದೆ. 12 mmದು 4 ಅಡಿವರೆಗೂ ಹೈಟ್ ಇದೆ. ಅದಕ್ಕೆ SS ರೈಲಿಂಗ್ಸ್ ಅಟ್ಯಾಚ್ ಆಗಿದೆ. ಇಲ್ಲಿ ಗ್ರಾನೈಟು. ಲೈಫ್ ಲಾಂಗ್ ವೆಂಟಿಲೇಷನ್ ಇಲ್ಲಿ ಪಕ್ಕ. ಮತ್ತು ಇದು ಒಂದು ಮಾಸ್ಟರ್ ಬೆಡ್ರೂಮ್ ಲುಕ್. ಬಾತ್ರೂಮ್ ಕೂಡ ತೋರಿಸ್ಕೊಡ್ತೀನಿ. ಎಲ್ಲ ಡೋರ್ಗಳಿಗೂ ಟೀಕ್ವುಡ್ ಡೋರೇ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, ಇದು ಮಾಸ್ಟರ್ ಬೆಡ್ರೂಮ್ನ ಬಾತ್ರೂಮ್ ಆಗಿರುತ್ತೆ. ವಾಲ್ ಮೌಂಟ್ ಕಮೋಡು, ಜಾಗ್ವಾರ್ ಫಿಟ್ಟಿಂಗು, 2x4 ವೆಟ್ರಿಫೈಡ್ ಟೈಲ್ಸ್ ಟಾಪ್ ಟು ಬಾಟಮು. ಫಿಂಗರ್ ಟಚ್ ಮಿರರ್ ಲೈಟಿಂಗ್ ಎಲ್ಲ ಸಿಗುತ್ತೆ ನಿಮಗೆ. ಟಾಪ್ ಅಪ್ ಎಲ್ಲ ಇಲ್ಲಿ ಒಳಗಡೆ ಮಾಡಿಕೊಟ್ಟಿದ್ದಾರೆ. ಹೆಂಗಿದೆ ಬಾತ್ರೂಮ್ ನೋಡಿ ನೀವೇ. ಎಕ್ಸ್ಟ್ರಾ ಫಿಟ್ಟಿಂಗ್ ಎಲ್ಲ ಮಾಡಿ ಕೊಟ್ಟಿದ್ದಾರೆ. ಇದು ಒಂದು ಮಾಸ್ಟರ್ ಬೆಡ್ರೂಮ್ನ ಲುಕ್ ಆಯಿತು. ಈಗ ಇದರ ಆಪೋಸಿಟೇ ನಮಗೆ ಚಿಲ್ಡ್ರನ್ ಬೆಡ್ರೂಮ್ ಇದೆ. ಅದು ತೋರಿಸ್ಕೊಡ್ತೀನಿ. ಎಲ್ಲ ಒಂದು ಬೆಡ್ರೂಮ್ಗಿಂತ ಇನ್ನೊಂದು ಬೆಡ್ರೂಮು ಹೈಲೈಟಾಗಿ ಮಾಡಿಕೊಟ್ಟಿರುವಂಥದ್ದು ಇವರು. ಎಸ್, ಇದು ಒಂದು ಚಿಲ್ಡ್ರನ್ ಬೆಡ್ರೂಮ್ನ ಲುಕ್ಕು. ನಿಮಗೆ ಕಿಂಗ್ ಸೈಜ್ ಕಾಟ್ ಸಿಗುತ್ತೆ ವಿತ್ ಹೈಡ್ರಾಲಿಕ್ ಲಿಫ್ಟು. ಹೆಡ್ ಬೋರ್ಡ್ ಎಲ್ಲ ಇದೆ. ಪ್ರೊಫೈಲ್ ಲೈಟ್ ಎಲ್ಲ ಇನ್ಸ್ಟಾಲ್ ಮಾಡಿದ್ದಾರೆ. ಚಾರ್ಕೋಲ್ ಲ್ಯಾಮಿನೇಟೆಡ್ ಆಗಿರುತ್ತೆ ವಿತ್ POP ಫಾಲ್ ಸೀಲಿಂಗು.
ಓಕೆ, ಇಲ್ಲಿ ಒಂದು ಸ್ಟಡಿ ಕ್ಯಾಬಿನೆಟ್ ಇದೆ. ಹಾಗೆ ರೈಟ್ ಸೈಡಿಗೆ ಓಪನ್ ಡೋರ್ ಇರುವಂತಹ ವಾರ್ಡ್ರೋಬ್ ಸಿಗುತ್ತೆ. ಡ್ರೆಸ್ಸಿಂಗ್ ಕ್ಯಾಬಿನೆಟ್ ಇದೆ ಮತ್ತು ಬಾತ್ರೂಮ್ ಕೂಡ ಅಲ್ಲಿ ಸಿಗುತ್ತೆ. ಇಲ್ಲಿ ಲೈಫ್ ಲಾಂಗ್ ವೆಂಟಿಲೇಷನ್ಗೆ ಯಾವುದೇ ಥರದ ಕೊರತೆ ಇಲ್ಲ. ಬಿಕಾಸ್ ನೋಡ್ತಾ ಇದ್ದೀರಾ, ಕಾರ್ನರ್ಗಳಲ್ಲಿ ನಿಮಗೆ ವಿಂಡೋಗಳು ಇಟ್ಟಿದ್ದಾರೆ. ಇದೊಂದು ಫುಲ್ ನಿಮಗೆ ಚಿಲ್ಡ್ರನ್ ಬೆಡ್ರೂಮ್ ಆದರೂ ಅಂದ್ಕೋಬೋದು, ಮಾಸ್ಟರ್ ಬೆಡ್ರೂಮ್ ಆದರೂ ಅಂದ್ಕೋಬೋದು. ಫಸ್ಟ್ ಬಾಲ್ಕನಿ ಕೂಡ ಇದೆ, ಅದು ತೋರಿಸ್ಕೊಟ್ಬಿಡ್ತೀನಿ ನೋಡಿ. ಎಲ್ಲ ಡೋರ್ಗಳು ಟೀ ಕುಡ್ಡಿಂದಾಗಿರುತ್ತೆ. ಈ ಚಿಲ್ಡ್ರನ್ ಬೆಡ್ರೂಮ್ನ ಬಾಲ್ಕನಿ ಇದ್ದಾಗಿರುತ್ತೆ. ಸೇಫ್ಟಿ ಇರಲಿ ಅನ್ನೋಗೋಸ್ಕರ MS ರೈಲಿಂಗ್ಸ್ ಮಾಡಿದ್ದಾರೆ. PVC ಫಾಲ್ ಸೀಲಿಂಗು, ವಾಲ್ ಕ್ಲೈಂಡಿಂಗ್ ಎಲ್ಲ ವೆಟಿಫೈ ಟೈಲ್ಸು, ಮ್ಯಾಟ್ ಫಿನಿಶಿಂಗು, ಇಟಾಲಿಯನ್ ಮಾರ್ಬಲ್ಗೆ ಹೋಲಿಕೆ ಆಗುತ್ತೆ. ಓಕೆನಾ. ಮತ್ತು ಈ ಮಾಸ್ಟರ್ ಬೆಡ್ರೂಮಲ್ಲಿ ಬಾತ್ರೂಮ್ ಕೂಡ ಒಂದಿದೆ, ತೋರಿಸ್ಕೊಡ್ತೀನಿ ನೋಡಿ. ಡ್ರೆಸ್ಸಿಂಗ್ ಕ್ಯಾಬಿನೆಟ್ಟು ಬಂದು ಮೇಲಿಂದ ನಾನು ನಿಮ್ಗೆ ತೋರಿಸಿದ್ರೆ ಒಂದು ಫುಲ್ ಕ್ಲಿಯರಿಟಿ ಸಿಗುತ್ತೆ, ವೆಂಟಿಲೇಷನ್ ಎಷ್ಟು ಚೆನ್ನಾಗಿ ಸಿಗುತ್ತೆ ಅಂತ. ಫಿಂಗರ್ ಟಚ್ ಮಿರರ್ ಸಿಗುತ್ತೆ, ಟ್ಯಾಪ್ ಅಪ್ ಇದೆ. ಆ್ಯಂಡ್ ಬಾತ್ರೂಮ್ ಎಲ್ಲ ವಾಲ್ ಮೌಂಟ್ ಕಮೋಡ್ಗಳು, ಜಾಗರ್ ಫಿಟ್ಟಿಂಗು, 2x4 ವೆಟಿಫೈ ಟೈಲ್ಸ್ ಟಾಪ್ ಟು ಬಾಟಮು, ಆ್ಯಂಟಿ ಸ್ಕಿಡ್ ಫ್ಲೋರಿಂಗು, ವೆಂಟಿಲೇಷನ್ಗೆ ಅಲ್ಲಿ ಜಾಗ ಬಿಟ್ಟಿದ್ದಾರೆ. ಇದೊಂದು ಸೆಕೆಂಡ್ ಬೆಡ್ರೂಮ್ನ ಬಾತ್ರೂಮ್ ಆಗಿರುತ್ತೆ. ಲೈಕ್ ಎಷ್ಟು ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಅಂದರೆ ಮನೇನ ಫಿನಿಶಿಂಗು, ನೀವು ಖಂಡಿತವಾಗಿಯೂ ತೊಗೊಳ್ಳಿದ್ರು ಪರವಾಗಿಲ್ಲ, ಬಂದು ನೋಡ್ತೀರ ಅನ್ನೋ ಕಾನ್ಫಿಡೆನ್ಸ್ ನನಗಿದೆ. ಯಾಕಂದರೆ ಅಷ್ಟು ಚೆನ್ನಾಗಿ ಬಂದಿರುತ್ತೆ. ಹಾಗೆ ಆ್ಯಸ್ ಇಟ್ ಈಸ್ ನಮಗೆ ಸ್ಟೇರ್ಕೇಸ್ ಸಿಗುತ್ತೆ, ಇಟಾಲಿಯನ್ ಮಾರ್ಬಲ್ ಸ್ಟೇರ್ಕೇಸು, ಹ್ಯಾಂಡ್ ಗ್ರಾಬರೆಲ್ಲ ಟೀ ಕೊಟ್ಟು ಟಫನ್ ಗ್ಲಾಸು. ಇಲ್ಲೂ ನೋಡ್ತಾ ಇದ್ದೀರಾ, ಫೋಟೋ ಫ್ರೇಮ್ ಥರ ಮಾಡಿಕೊಟ್ಟಿದ್ದಾರೆ ವಿತ್ ಫ್ಯಾನ್ಸಿ ಲೈಟು. ಸೊ ನ್ಯಾಚುರಲ್ ಲೈಟು ತುಂಬ ಚೆನ್ನಾಗಿ ಮನೆ ಒಳಗಡೆ ಎಂಟ್ರಿ ಆಗುತ್ತೆ. ಮೇಲಿಂದ ಕೆಳಗಡೆ ಲೈಕ್ ಈ ಥರ ಇದೆ. ಓಕೆ, ಇದೊಂದು ಥರ್ಡ್ ಫ್ಲೋರಲ್ಲಿ 2 ಬೆಡ್ರೂಮ್ ಬರುತ್ತೆ. ಒಂದು ಮಲ್ಟಿಪರ್ಪಸ್ ರೂಮು, ಒಂದು ಮಾಸ್ಟರ್ ಬೆಡ್ರೂಮು. ಲಿಫ್ಟ್ ಪ್ರಾವಿಷನ್ನು ನೋಡ್ತಾ ಇದ್ದೀರಾ, ಇಬ್ಬರು ಓಡಾಡ್ಬೋದು ವಿತ್ ಸ್ಲೈಡಿಂಗ್ ಲಿಫ್ಟ್ ಇರುವಂಥದ್ದು. ಫಾಲ್ ಸೀಲಿಂಗ್ ಎಲ್ಲ ವಿನಿಯರು CNC ಕಟಿಂಗಿಂದು ಮಾಡಿಕೊಟ್ಟಿದ್ದಾರೆ. ಇಲ್ಲೊಂದು ರ್ಯಾಕರ್ ಮಾಡಿಕೊಟ್ಟಿದ್ದಾರೆ ವಿತ್ತು G ಪ್ರೊಫೈಲರು. ಇಲ್ಲಿ ನೋಡಿ, 2 ಮಧ್ಯದಲ್ಲಿ ನಮಗೆ ಸ್ಟೇರ್ಕೇಸ್ ಲುಕ್ ಈ ಥರ ಇರುತ್ತೆ. ಹಾಗೆ ಇದೊಂದು ಥರ್ಡ್ ಬೆಡ್ರೂಮು ಅಷ್ಟೇ. ಕೆಳಗಡೆ ಏನು ನೋಡಿದಾರಲ್ಲ ಅದೇ ಥರ ನನಗೆ ಪ್ಯಾಟರ್ನ್ ಸಿಗುತ್ತೆ. ಡ್ರೆಸ್ಸಿಂಗ್ ಕ್ಯಾಬಿನೆಟ್ಟು, ವೆಂಟಿಲೇಷನ್ಗೆ ಬಿಗ್ ವಿಂಡೋ, ಮತ್ತು ಓಪನ್ ಡೋರ್ ವಾರ್ಡ್ರೋಬರು. ಇಂಟೀರಿಯರ್ ವರ್ಕು ಡಿಸೈನ್ ಪ್ಯಾಟರ್ನ್ ಚೇಂಜ್ ಆಗಿರುತ್ತೆ. ಹಾಗೆ ಇಲ್ಲೂ ಹೆಡ್ ಬೋರ್ಡು, ಒಂದು ಕಿಂಗ್ ಸೈಜ್ ಕಾಟು ವಿತ್ತು ಹೈಡ್ರಾಲಿಕ್ ಲಿಫ್ಟ್ ಆಗಿರುತ್ತೆ. ಫಾಲ್ ಸೀಲಿಂಗು ಚಾರ್ಕೋಲ್ ಲ್ಯಾಮಿನೇಷನ್ ಆ್ಯಂಡ್ POP ಅಟ್ಯಾಚ್ ಮಾಡಿಕೊಟ್ಟಿರುವಂಥದ್ದು. ಮೊಬೈಲ್ ಹೋಲ್ಡರ್ ಎಲ್ಲ ಸಿಗುತ್ತೆ ನಿಮಗೆ. ಒಂದು ರೂಮ್ಗಿಂತ ಒಂದು ರೂಮು ಚೆನ್ನಾಗಿ ಸ್ಪೇಷಿಯಸ್ ಆಗಿ ಬಂದಿರುವಂಥದ್ದು. ಈ ಡೋರ್ ಹಿಂದ್ಗಡೆಗೆ ಬಾತ್ರೂಮು, TV ಯೂನಿಟು, ಡ್ರೆಸ್ಸಿಂಗ್ ಕ್ಯಾಬಿನೆಟು. ಈ ಡ್ರೆಸ್ಸಿಂಗ್ ಕ್ಯಾಬಿನೆಟ್ ಪಕ್ಕದಲ್ಲಿ ಬಾಲ್ಕನಿ, ಎಲ್ಲ ಯುರೋಪ ಹ್ಯಾಂಡಲು, ಟೀಕು ಡೋರು, ಸೇಮ್ ಬಾಲ್ಕನಿ. ಬಿಗ್ ಅಪಾರ್ಟ್ಮೆಂಟು. ಜಸ್ಟ್ ವಾವ್ ಅನ್ನೋ ರೇಂಜಲ್ಲಿರುವಂತಹ ರೂಮ್ಗಳು ಆ್ಯಂಡ್ ಮನೆ. ಓಕೆ, ಈ ಡೋರ್ ಹಿಂದ್ಗಡೆಗೆ ಬಾತ್ರೂಮ್. ಇದು ನೋಡಿ, ಫ್ಲೋರಿಂಗ್ ನಿಮಗೆ ಆ್ಯಂಟಿ ಸ್ಕಿಡ್ಡು ಸೆರಾಮಿಕ್ ಟೈಲ್ಸು, ವಾಲ್ ಮೌಂಟ್ ಕಮೋಡು, ಜಾಗರ್ ಫಿಟ್ಟಿಂಗ್ ಇಂದಿರುತ್ತೆ. ಎಕ್ಸ್ಟ್ರಾ ಫಿಟ್ಟಿಂಗ್ ಎಲ್ಲ ಮಾಡಿಕೊಟ್ಟಿದ್ದಾರೆ. ಇಲ್ಲಿ ಫಿಂಗರ್ ಟಚ್ ಮಿರರ್ ಸಿಗುತ್ತೆ, ಲೈಟಿಂಗ್ ಎಲ್ಲ ಇರುತ್ತೆ ಅದರಲ್ಲಿ. ಟ್ಯಾಪ್ ಅಪ್ ಒಂದಿದೆ, ಎಲ್ಲ ನಿಮಗೆ ಜಾಗರ್ ಫಿಟ್ಟಿಂಗು. ಬಾತ್ರೂಮ್ ಡೋರ್ಗಳೆಲ್ಲ ನಿಮಗೆ ಟೀ ಕುಡ್ಡು. ಇದಿಷ್ಟು 3ನೇ ಬೆಡ್ರೂಮು. ಓಕೆ, ಇದರ ಆಪೋಸಿಟೇ ಮಲ್ಟಿಪರ್ಪಸ್ ರೂಮ್ ಇದೆ. ಇದು ಹೇಗೆ ಅಂತಂದರೆ, ನಮಗೆ ಹೋಮ್ ಥಿಯೇಟ್ರ್ ಬೇಕಂದರೆ ಹೋಮ್ ಥಿಯೇಟ್ರು, ಅಥವಾ ರೂಮಾಗಿ ಕನ್ಸಿಡರ್ ಮಾಡ್ಕೊತೀರಂದರೆ ರೂಮ್ ಥರ ಆದರೂ ಮಾಡ್ಕೋಬೋದು. ಯಾಕಂದರೆ ವಾರ್ಡ್ರೋಬರೆಲ್ಲ ಮಾಡಿಕೊಟ್ಟಿದ್ದೀವಿ ಆಲ್ರೆಡಿ. POP ಫಾಲ್ ಸೀಲಿಂಗು, ಫ್ಯಾನು, ಪ್ರೊಫೈಲ್ ಲೈಟೆಲ್ಲ ಮಾಡಿಕೊಟ್ಟಿದ್ದಾರೆ.
ಈ ವಾಲೆಲ್ಲ ಡಿಕೋ ಪೇಂಟಿಂದ ಆಗಿರುತ್ತೆ. ಇದಕ್ಕೂ ಲಕ್ಸುರಿಯಾಗಿ ಮಾಡಿಕೊಟ್ಟಿದ್ದಾರೆ. ನಿಮಗೆ ಹೋಮ್ ಥಿಯೇಟ್ರ್ ಬೇಕು ಅನ್ನೋ ಹಾಗಿದ್ರೆ ಈ ಕಡೆ ನೋಡಿ ವಿಂಡೋ ಇಟ್ಟಿದ್ದೀವಿ. ವಿಂಡೋ ಬೇಡ ಅಂದರೆ ಕ್ಲೋಸ್ ಮಾಡ್ಕೊಂಡ್ರೆ ಒಂದು ಹೋಮ್ ಥಿಯೇಟ್ರು ಅಥವಾ ಜಿಮ್ಮು ಹೇಗಾದರೂ ಮಾಡ್ಕೋಬೋದು. ಲೈಕ್ ರೂಮ್ ಥರನೇ ಕನ್ಸಿಡರ್ ಮಾಡಿದ್ವಿ, 4 ರೂಮ್ ಅಂತಲೇ ಹೇಳ್ಬೋದು. ಸರಿನಾ? ಮತ್ತು ಇಲ್ಲಿ ಡ್ರೆಸ್ಸಿಂಗ್ ಕ್ಯಾಬಿನೆಟ್ಟು, ಅದ್ರ ಪಕ್ಕದಲ್ಲಿ ಬಾತ್ರೂಮು, ಟ್ಯಾಪ್ ಅಪ್ ಇದೆ, ಹಾಗೆ ಮಿರರ್ ಟಚ್ ಲೈಟಿಂಗ್ ಇದೆ. ಬಾತ್ರೂಮ್ ಫಿಟ್ಟಿಂಗ್ಸ್ ಎಲ್ಲ ಜಾಗ್ವಾರ್ದು. ವಾಲ್ ಮೌಂಟ್ ಕಮೋಡು, 2x4 ವೆಟ್ರಿಫೈಡ್ ಟೈಲ್ಸ್ ಟಾಪ್ ಟು ಬಾಟಮು, ವೆಂಟಿಲೇಷನ್ಗೆ ಲೈಕ್ ಈ ಥರ ಇದೆ. ಇದಿಷ್ಟು 4ನೇ ಬೆಡ್ರೂಮ್ ಲುಕ್ಕು. ಈಗ ಟಾಪ್ ಫ್ಲೋರಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಮೇಲ್ಗಡೆಯಿಂದ ನಿಮಗೆ ಏನಿದೆ, ಏನೇನು ಅನುಕೂಲ ಸಿಗುತ್ತೆ ಅಂತ ತೋರಿಸ್ಕೊಡ್ತೀನಿ, ಮತ್ತು ಪ್ರೈಸ್ ಕೂಡ ಹೇಳ್ಕೊಡ್ತೀನಿ. ಸೇಮ್ ಸ್ಟೇರ್ಕೇಸ್ಗೆ ಗ್ರಾನೈಟು, ಟಫನ್ ಗ್ಲಾಸು, ಹ್ಯಾಂಡ್ ಗ್ರಾಬರೆಲ್ಲ ಟೀ ಕುಡ್ ಆಗಿರುತ್ತೆ. ಇಲ್ಲೂ ನಿಮಗೆ ಒಂದು ಫ್ರೇಮ್ ಲುಕ್ಕಲ್ಲಿ ವಾಲ್ ಮಾಡಿಕೊಟ್ಟಿದ್ದಾರೆ. ನ್ಯಾಚುರಲ್ ಲೈಟಿಂಗ್ಗೋಸ್ಕರ ಸ್ಕೈಲೈಟ್ ಕೊಟ್ಟಿದ್ದಾರೆ. ಈ ಥರ ಇದೆ. ಮೇಲ್ಗಡೆ POP ಫಾಲ್ ಸೀಲಿಂಗು, ಪ್ರೊಫೈಲ್ ಲೈಟು ವಿತ್ ಸ್ಕೈಲೈಟ್ ಮಾಡಿಕೊಟ್ಟಿದ್ದಾರೆ. ಇಲ್ಲೊಂದು MS ಗೇಟ್ ಇದೆ, ನಾನು ಓಪನ್ ಮಾಡಿದ್ದೀನಿ. ಇದೊಂದು MS ಡೋರ್ ಆಗಿರುತ್ತೆ. ಆಪೋಸಿಟೇ ನೋಡ್ತಾ ಇದ್ದೀರಾ ಲಿಫ್ಟ್ ಮೇಂಟೆನೆನ್ಸ್ ರೂಮ್ ಇದ್ದಾಗಿರುತ್ತೆ. ಫ್ಲೋರಿಂಗ್ ಬಂದು ನಿಮಗೆ ಗ್ರಾಸ್ ಆರ್ಟಿಫಿಷಿಯಲ್ ಥರ ಇರುವಂತಹ ಲುಕ್ ಬರುತ್ತೆ. ಇದು ಸೆರಾಮಿಕ್ ಟೈಲ್ಸ್ ಆಗಿರುತ್ತೆ. ಬಲ್ಭಾಗದಲ್ಲಿ ಮಂಗಳೂರು ರೂಫಿಂಗ್ ಹಾಕಿಕೊಟ್ಟಿದ್ದಾರೆ. ಆಲ್ರೆಡಿ ಪ್ಲಾಸ್ಟಿಕ್ ರೂಫಿಂಗ್ ಅದು. ಇಲ್ಲಿ ನಿಮಗೆ ಈವ್ನಿಂಗಲ್ಲಿ ಸಿಟ್ಔಟು ಅದೆಲ್ಲ ಮಾಡೋದಕ್ಕೆ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. 4 ಅಡಿವರೆಗೂ ಹೈಟ್ ವಾಲ್ ಬರುತ್ತೆ. ಬಟ್ಟೆ ಒಣಗಿ ಹಾಕೋದಕ್ಕೆ ಕಂಬಿ ಮಾಡಿಕೊಟ್ಟಿದ್ದಾರೆ. ಇಲ್ಲಿ ಬೇಕಾದರೆ ಬಟ್ಟೆ ಒಣಗಿ ಹಾಕ್ಕೋಬೋದು. ವಾಷಿಂಗ್ ಮಿಷಿನ್ಗೆಲ್ಲ ಅಲ್ಲಿ ಪಾಯಿಂಟ್ ಇದೆ ನೋಡಿ. ಲೈಫ್ ಲಾಂಗ್ ಸೆಟ್ ಬ್ಯಾಕ್ ಇದೆಲ್ಲ ಹಿಂದ್ಗಡೆ ಈ ಥರ ಇರುತ್ತೆ. ಮನೆ ಹಿಂದೆ ಎಲ್ಲ ಕ್ಲಿಯರಿಟಿ ತೋರಿಸ್ತಾ ಇದ್ದೀನಿ ಅಷ್ಟೇ. ಈ ಕಡೆ ಮತ್ತಿನ್ನೇನಿದೆ ಅಂತ ತೋರಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನಿಮಗೆ ಅಕ್ಕಪಕ್ಕ ಸೆಟ್ ಬ್ಯಾಕ್ ಹೇಗಿದೆ ಅಂತ ಒಂದು ಐಡಿಯಾ ಬರಲಿ ನೋಡಿ. 3 ಕಡೆಯಿಂದನೂ ಈ ಮನೆಗೆ ವೆಂಟಿಲೇಷನ್ ಬರುತ್ತೆ ಆ್ಯಂಡ್ ಪಾರ್ಕ್ ಕೂಡ ಸಿಗುತ್ತೆ. ಇಲ್ಲಿ ಪರಗೋಲ ಮಾಡಿಕೊಟ್ಟಿದ್ದಾರೆ. ಪರಗೋಲದ ಕೆಳಗಡೆ ಟಫನ್ ಗ್ಲಾಸು, CNC ಕಟ್ಟಿಂಗು, MS ಸಿಗುತ್ತೆ. ಮತ್ತು ಇದು ಎಲ್ಲ ನಿಮಗೆ ಪ್ಲಾಂಟರ್ ಬಾಕ್ಸು. ಇಲ್ಲಿ ಹೆಡ್ರೂಮ್ ಇದೆ. ಮೇಲ್ಗಡೆ 500 ಲೀಟರ್ದು, ಕೆಳಗಡೆ 1000 ಲೀಟರ್ದು. ಇದು ಒಂದು ನಿಮಗೆ ಸೋಲಾರ್ ಪಾಯಿಂಟ್ ಎಲ್ಲ ಮಾಡಿಕೊಟ್ಟಿರೋದು. ಮೇಲ್ಗಡೆ ಹತ್ತೋದಕ್ಕೆ ಲ್ಯಾಡರ್ ಕೂಡ ಮಾಡಿಕೊಟ್ಟಿದ್ದಾರೆ. ಈ ಹೆಡ್ರೂಮ್ ಕೆಳಗಡೆಗೆ ವಾಷಿಂಗ್ ಮಿಷಿನ್ ಪಾಯಿಂಟ್ ಇದೆ. 2 ಇನ್ಲೆಟ್ಗಳಿದೆ, ಒಂದು ಪ್ಲಗ್ ಪಾಯಿಂಟು ಔಟ್ಲೆಟಲ್ಲಿ ಮೂಲೆಯಲ್ಲಿ ಬರುತ್ತೆ. ವಾಲ್ ಕ್ಲೈನಿಂಗ್ ಎಲ್ಲ ವೆಟ್ರಿಫೈಡ್ ಟೈಲ್ಸು. ಇದು ಒಂದು ಈ ಮನೆಯ ಲುಕ್ ಆಗಿರುತ್ತೆ ಗೆಳೆಯರೆ. ಅಲ್ಲಿ ಫುಟ್ಬಾಲ್ ಗ್ರೌಂಡ್ ಎಲ್ಲ ಸಿಗುತ್ತೆ. ಬನ್ನರ್ಘಟ್ಟ ಡಿ ಮಾರ್ಟು ತುಂಬ ಹತ್ತಿರ, ನೈಸ್ ರೋಡ್ ಎಲ್ಲ ತುಂಬಾ ಹತ್ತಿರ ಅಂತಲೇ ಹೇಳ್ಬೋದು. ಓಕೆ ಗೆಳೆಯರೆ, ಇಲ್ಲಿ ಈ ಮನೆಯ ಕೊನೆ 4 ಮಾತು ಹೇಳ್ತೀನಿ. ಇದು ಕಾರ್ಪೆಟ್ ಏರಿಯಾ ಬಂದು 900 ಸ್ಕ್ವೇರ್ ಫೀಟ್ ಬರುತ್ತೆ. ವೆಸ್ಟ್ ಗೇಟು, ನಾರ್ತ್ ಮೇನ್ ಡೋರು, ಟ್ರಿಪ್ಲೆಕ್ಸ್ ಮನೆ ವಿತ್ ಲಿಫ್ಟ್ ಇರುವಂಥದ್ದು. ಪ್ರೈಸು ಬೆಲೆ 3,25,00,000 ನೆಗೋಷಿಯೇಬಲ್. ಸ್ಕ್ರೀನ್ ಮೇಲೆ ಪ್ಲೇ ಆಗ್ತಾ ಇರೋವಂಥ ನಂಬರಲ್ಲಿ ಫೋನ್ ಮಾಡಿ. ಜೆನ್ಯೂನ್ ಆಗಿ ಯಾರಿದ್ದಾರೋ ಅವ್ರು ಮಾತ್ರ ಮಾಡಿ. ಪ್ರೈಸ್ ಎಲ್ಲ ಕೇಳಿಬಿಟ್ಟು ಸುಮ್ಮನೆ ಪ್ರೈಸ್ ಎಷ್ಟು ಅಂತ ಕೇಳಕ್ಕೆ ಹೋಗಬೇಡಿ. ಆ ಬಿಲ್ಡರ್ ಸ್ವಲ್ಪ ಬ್ಯುಸಿ ಇರ್ತಾರೆ, ಹಾಗಾಗಿ ತೊಗೊಳ್ಳೋರು ಪ್ಲೀಸ್ ಫೋನ್ ಮಾಡಿ, ಅಥವಾ ನನಗೆ ಆದರೂ ಫೋನ್ ಮಾಡಿ ಕರ್ಕೊಂಬಂದು ಮನೇನ ತೋರಿಸ್ತೀನಿ. ಈ ವಿಡಿಯೋದಲ್ಲಿ ಇಷ್ಟೇ. ಇನ್ನೂ ಹೆಚ್ಚಿನ ವೀಡಿಯೋಗಳಿಗೋಸ್ಕರ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಯಾರು ಮನೆ ತೊಗೊತೀನಿ ಅಂತಾರೋ ಅವ್ರಿಗೆ ಶೇರ್ ಮಾಡಿ. ಥ್ಯಾಂಕ್ ಯು.